ಹೇಳೋಣ ಪ್ರಾರಂಭ. ಹಿಂಗೊಂದು ಗುಡ್ಡಿತ್ತು, ಒಂದು ಗುಣದಾಗ ಒಂದು ಕಂಡಿತ್ತು, ಒಂದು ಕಂಡ್ಯಾಗ ಒಂದು ಗುಡ್ಡಿತ್ತು, ಒಂದು ಗುಡ್ಡಿ ಹಾರಿತ್ತು, ಒಂದು ಮತ್ತೊಂದು ಗುಡ್ಡಿ ಹಾರಿತು, 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 ಒಂದು ಬೆಳತನಿದೆ. ರಾಜನ ಮಗಳು ಅಂಗಳಂತ ಎಷ್ಟು ನಾವು ದುಡ್ಡು ನಾವು ಹಾಡಲ್ಲ. ಅವಾಗ ರಾಜನ ಮಗಳು ಅಂದಂತ ಸಾಕು ಮುಗಿಸೋದ್ರ ಮದುವೆ. ಹೇಳುವ ತಾತ್ಪರ್ಯ ಇಷ್ಟೇ, ಏನು ಅಂತಂದ್ರೆ ಯಾವತ್ತೇ ಶರಣರ ಸಂತರ ಮಹಾತ್ಮರ ಇತಿಹಾಸಗಳನ್ನು ಅದು ಯಾವತ್ತೂ ಮುಗಿಯೋದಿಲ್ಲ. ನಮ್ಮ ಜೀವನದೊಳಗೆ ನಾವೇನು ಅಳವಡಿಸಿಕೊಳ್ಬೇಕು ಅಂತಂದ್ರೆ ಮಹಾತ್ಮರ ಇತಿಹಾಸವನ್ನು, ಬಲ್ಲವರ ಇತಿಹಾಸವನ್ನು, ಶರಣರ ಇತಿಹಾಸವನ್ನು, ಬಸವಣ್ಣನವರ ಇತಿಹಾಸವನ್ನು. ಇಂಥ ಸರಳತೆ ಇತ್ತು, ಇಂಥ ವಿಶಾಲತೆ ಇತ್ತು. ಬಸವಣ್ಣನವರು ಕಲ್ಯಾಣಗಳು ಕುದುರೆಗ ಹೊರಟಿದ್ರು, ಕಲ್ಯಾಣಗಳು ಕುದುರೆಗ ಹೊರಟಿದ್ರಂತ. ಹೋಗುವಾಗ ಹರಳಯ್ಯವರು ಬಂದರಂತ. ಎಷ್ಟು ಚಂದ ಬರ್ತಾರೆ ಕಟ್ಟಿ ಬಸವ ಪುರಾಣದೊಳಗೆ. ನನ್ನ ಕಡೆ 5 ನಿಮಿಷ ಮುಗಿಸ್ತೀನಿ ರೀ. ಅಪ್ಪವ್ರು ಇನ್ನೊಂದು 2 ನಿಮಿಷ ಹೇಳೋಣ. ಅದಕ್ಕೆ ಹೇಳಬೇಕು. ಬಸವಣ್ಣನವರು ಕುದುರೆ ಮ್ಯಾಗ ಹೋಗುವಾಗ ಹರಳಯ್ಯನವರು ಎದುರಿಗೆ ಬಂದರಂತ. ಎಷ್ಟು ಚಂದ ಬರ್ತಾರೆ ಕಟ್ಟಿಗೆ ಅಂತಂದ್ರೆ ಹರಳಯ್ಯನವರು ಬಸವಣ್ಣನವರಿಗೆ ನೋಡಿ ಶರಣಾರ್ಥಿ ಬಸವ ತಂದೆ ಅಂತ. ಬಸವಣ್ಣನವರು ಕುದುರೆ ಹೇಳೋದು, ಕುದುರೆ ಹೇಳೋದು ಶರಣಾರ್ಥಿ ಹರಳಯ್ಯನವರೇ. ಇದಕ್ಕ ಕಲ್ಯಾಣ ಕ್ರಾಂತಿ ಆಗಿದೆ. ಮತ್ತೆಲ್ಲದು ಕಲ್ಯಾಣ ಕ್ರಾಂತಿ ಆಗಿದೆ. ಇದಕ್ಕೆ ಕಲ್ಯಾಣ ಕ್ರಾಂತಿ. ಹರಳಯ್ಯನವರು ಮನೆಗೆ ಬಂದರು, ವಿಚಾರ ಮಾಡತಕ್ಕರು. ನಾವು ಒಂದು ಶರಣಂದೆ, ಇವರು ನೋಡಿದ್ರ ಒಂದು ಶರಣ ಹೆಚ್ಚಿಗಾತು. ಅಪ್ಪ ಬಸವಣ್ಣನವರು ಶರಣಾರ್ಥಿ ಹರಳಯ್ಯನವರವರು. ಹಿಂಗೆ ವಿಚಾರ ಮಾಡುವಾಗ ಮನೆ ಒಳಗೆ ಹೆಂಡತಿ ಏನು ವಿಚಾರ ಮಾಡಕತ್ತೀರಿ, ಏನು ಚಿಂತೆ ಮಾಡಕತ್ತೀರಿ ಅಂತ ಕೇಳೋದು. ಆ ವೇಳೆ ಒಳಗೆ ಇಲ್ಲ, ನಾ ಶರಣಾರ್ಥಿ ಬಸವ ತಂದೆ ಎಂದೆ. ಅಪ್ಪ ಬಸವಣ್ಣನವರು ಕುದುರೆ ಇಳಿದು ನನಗೆ ಶರಣಾರ್ಥಿ ಹರಳಯ್ಯ ಅನ್ನೋದು ಒಂದು ಶರಣ ಹೆಚ್ಚಾಗ್ಯದ. ಆ ಒಡವಾರವನ್ನು ಹೆಂಗೆ ಉಳಿಸೋದು, ಆ ಒಡವಾರವನ್ನು ಹೆಂಗೆ ಉಳಿಸೋದು ಅಂತ ವಿಚಾರ ಮಾಡಕತ್ತೀನಿ ಅಂದಾಗ ಹೆಂಡತಿ ಬಹಳ ಶಾಣೆಯದು. ಕಲ್ಯಾಣಮ್ಮ ಮಡದಿ ಕಲ್ಯಾಣಮ್ಮ ಬಹಳ ಶಾಣೆಯದು. ನೋಡ್ರಿ, ನೀವು ವಿಚಾರ ಮಾಡಬೇಡ್ರಿ. ನಿಮ್ಮ ಬಲತೊಡೆಯ ಚರಣ, ನಿಮ್ಮ ಎಡತೊಡೆಯ ಚರಣ ಕೊಯ್ದು 72 ಗುಂಗೆ ಹಚ್ಚಿ ಚಮ್ಮಾವಳಿಯನ್ನು ಮಾಡಿಕೊಂಡು ಹೋಗೋಡ್ರಿ ಬಸವಣ್ಣನವರ ಮಹಾಮನೆಗೆ ಅಂತ ತಿಳಿದು 72 ಗುಂಡೆ ಹಚ್ಚಿದ ಚಿಮ್ಮಾವಿಗೆಯನ್ನು ಮಾಡಿಕೊಂಡು ತಲೆಗಾಗಿ ಇಟ್ಟುಕೊಂಡು ಕಲ್ಯಾಣದ ಬೀದಿ ಒಳಗ ಬಸವ ಧ್ಯಾನ ಬಸವ ಎಲ್ಲಿ ಬಸವ ಶರಣರಿಗೆ ಒಲಿವ ಈ ಕಾಯ, ಶಿವ ಶರಣರಿಗೆ ಒಲಿವ ಈ ಧ್ಯೇಯ, ಬಸವ ಅಂತ ಬರ್ತಾರ. ಬಸವಣ್ಣನವರು ನೋಡ್ತಾರ, ಇಪ್ಪ ಹರಳಯ್ಯ ನೀವು ಮೆಟ್ಟಟ್ಟು ಸಮರ್ಥನಾನಲ್ಲ ಅಂತ ತಿಳ್ಕೊಂಡು ಎಲೆಗಾಗಿ ತಗೊಂಡು ಅಂತ ಇಂಥ ಬಸವಣ್ಣನವರ ಜೀವನವನ್ನು ತಾವೆಲ್ಲರೂ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ, ಏನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಅದೆಲ್ಲ ಮಾಡ್ಕೊಂಡು ಬಂದಿರಿ. ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಇದೇ ರೀತಿ ಮಾಡ್ಕೊಂಡು ಬರೀ. ನಾವು ಹೇಳುವಾಗ ಏನೋ ತಪ್ಪಾಗಿರ್ಬೋದು, ಹಾಡುವಾಗ ತಪ್ಪಾಗಿರ್ಬೋದು. ನಿಮ್ಮ ಮನೆ ಒಳಗಿನ ಮಗ ಏನೇ ಒಂದು ತಪ್ಪು ಮಾಡಿದಾಗ ಹ್ಯಾಂಗೆ ಮನೆ ಒಳಗಿನ ತಂದೆ ತಾಯಿ ನೀವು ಹೇಳ್ತಿರಲ್ಲ, ಎಲ್ಲರೂ ತಂದೆ ತಾಯಿ ರೂಪದೊಳಗೆ ನಾವೇನೇ ತಪ್ಪು ಮಾಡೋದು ಕೂಡ ಅವನು ಒಬ್ಬ ನಮ್ಮ ಮಗ ಇದ್ದ ಹಾಗೆ ತಪ್ಪನ್ನು ಬಿಟ್ಟು ಒಳ್ಳೆಯದನ್ನು ತಿಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಇಲ್ಲಿವರೆಗೆ